ಹರಿಯನು ನೆನೆಯದ ನರ ಜನ್ಮವೇತಕ್ಕೆ ಹರಿಯ ಕೊಂಡಾಡದ ನಾಲಿಗೆ ಏಕೆ ಹರಿಯನು ನೆನೆಯದ ನರ ಜನ್ಮವೇತಕ್ಕೆ ಹರಿಯ ಕೊಂಡಾಡದ ನಾಲಿಗೆ ಏಕೆ ಹರಿಯನು ನೆನೆಯದ ನರ ಜನ್ಮವೇಕೆ ಹರಿಯ ಕೊಂಡಾಡದ ನಾಲಿಗೆ ಏಕೆ ವೇದವನ್ನೋದದ ವಿಪ್ರತಾನೇಕೆ ವೇದವನ್ನೋದದ ವಿಪ್ರತಾನೇಕೆ ವೇದವನ್ನೋದದ ವಿಪ್ರತಾನೇಕೆ ಆಗಮವರಿಯದ ಕ್ಷತ್ರಿಯನೇಕೆ ವೇದವನ್ನೋದದ ವಿಪ್ರತಾನೇಕೆ ಕಾದಲು ಅರಿಯದ ಕ್ಷತ್ರಿಯನೇಕೆ ವೇದವನ್ನೋದದ ವಿಪ್ರತಾನೇಕೆ ಕಾದಲು ಅರಿಯದ ಕ್ಷತ್ರಿಯನೇಕೆ ಕ್ರೋಧವ ಬಿಡದ ಕ್ರೋಧವ ಬಿಡದ ಕ್ರೋಧವ ಬಿಡದ ಕ್ರೋಧವ ಬಿಡದ ಸನ್ಯಾಸಿತನೇಕೆ ಕ್ರೋಧವ ಬಿಡದ ಸನ್ಯಾಸಿತನೇಕೆ ಕ್ರೋಧವ ಬಿಡದ ಕ್ರೋಧವ ಬಿಡದ ಕ್ರೋಧವ ಬಿಡದ ಸನ್ಯಾಸಿತನೇಕೆ ಕ್ರೋಧವ ಬಿಡದ ಸನ್ಯಾಸಿತನೇಕೆ ಕ್ರೋಧವ ಬಿಡದ ಸನ್ಯಾಸಿತನೇಕೆ ಆದರವಿಲ್ಲದ ಅಮೃತನವೇಕೆ ಆದರವಿಲ್ಲದ ಅಮೃತನವೇಕೆ ಆದರವಿಲ್ಲದ ಅಮೃತನವೇಕೆ ಆದರವಿಲ್ಲದ ಅಮೃತನವೇಕೆ ಹರಿಯನು ನೆನೆಯದ ನರ ಜನ್ಮವೇಕೆ ಹರಿಯ ಕೊಂಡಾಡದ ನಾಲಿಗೆ ಏಕೆ ಅಳಿದು ಉಳಿದು ಹೋಗುವ ಮಕ್ಕಳಿಗೆ ಅಳಿದು ಉಳಿದು ಹೋಗುವ ಮಕ್ಕಳಿಗೆ ಅಳಿದು ಉಳಿದು ಹೋಗುವ ಮಕ್ಕಳಿಗೆ ತಿಳಿದು ಬುದ್ಧಿಯ ಹೇಳದ ಗುರುವೇಕೆ ಅಳಿದು ಉಳಿದು ಹೋಗುವ ಮಕ್ಕಳಿಗೆ ತಿಳಿದು ಬುದ್ಧಿಯ ಬೆಳೆದ ಗುರುವಿನೇಕೆ ಅಳಿದು ಉಳಿದು ಹೋಗುವ ಮಕ್ಕಳಿಗೆ ತಿಳಿದು ಬುದ್ಧಿಯ ಬೆಳೆದ ಗುರುವಿನೇಕೆ ತಿಳಿದು ಬುದ್ಧಿಯ ಬೆಳೆದ ತಿಳಿದು ಬುದ್ಧಿಯ ಬೆಳೆದ ತಿಳಿದು ಬುದ್ಧಿಯ ಬೆಳೆದ ತಿಳಿದು ಬುದ್ಧಿಯ
ಪೆಳದ ಗುರುವಿನ್ನೇಕೆ ಅಳಿದು ಉಳಿದು ಹೋಗುವ ಮಕ್ಕಳೇಕೆ ತಿಳಿದು ಬುದ್ಧಿಯ ಪೆಳದ ಗುರುವಿನ್ನೇಕೆ ನಳಿನನಾಭ ಶ್ರೀ ಪುರಂದರ ವಿಠಲನ ನಳಿನನಾಭ ಶ್ರೀ ಪುರಂದರ ವಿಠಲನ ನಳಿನನಾಭ ಶ್ರೀ ಪುರಂದರ ವಿಠಲನ ನಳಿನ ನಾಭ ಶ್ರೀ ಪುರಂದರ ವಿಠಲನ ಚೆಲುವ ಮೂರುತಿಯ ಚೆಲುವ ಮೂರುತಿಯ ಚೆಲುವ ಮೂರುತಿಯ ಚೆಲುವ ಮೂರುತಿಯ ಚೆಲುವ ಮೂರುತಿಯ ನೋಡದ ಕಂಗಳೇಕೆ ಚೆಲುವ ಮೂರುತಿಯ ನೋಡದ ಕಂಗಳೇಕೆ ಚೆಲುವ ಮೂರುತಿಯ ನೋಡದ ಕಂಗಳೇಕೆ ಹರಿಯನು ನೆನೆಯದ ನತ ಜನ್ಮವೇಕೆ ಹರಿಯ ಕೊಂಡಾಡದ ನಾಲಿಗೆ ಏಕೆ ಹರಿಯ ಕೊಂಡಾಡದ ನಾಲಿಗೆ ಏಕೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಇದಂ ತೇ ನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋऽಭ್ಯಸೂಯತಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗವನ್ನು ಪುನರಾವರ್ತನೆ ಮಾಡುವುದರ ಮೂಲಕವಾಗಿ ವ್ಯವಸ್ಥಾತ್ಮಕವಾಗಿ ಪ್ರಯೋಗಾತ್ಮಕವಾಗಿ ಹೇಗೆ ನಾವು ಆಧ್ಯಾತ್ಮ ಪಯಣವನ್ನು ಮಾಡಬೇಕೆಂಬುದನ್ನು ತಿಳಿದುಕೊಳ್ಳುತ್ತಾ ಜಗತ್ತಿಗೆ ಒಡೆಯನಾಗಿರುವಂತಹ ಸ್ವಾಮಿಯು ವಿಶ್ವವೇ ತನ್ನ ಒಡೆತನದಲ್ಲಿದೆ, ತಾನೇ ವಿಶ್ವಕ್ಕೆ ಅಧ್ಯಕ್ಷನಾಗಿದ್ದೇನೆ, ತನ್ನ ಹೊರತು ಬೇರಾವ ದೇವತೆಗಳಾಗಲಿ ಯಾರೇ ಆಗಲಿ ತನಗೇ ಬಂದು ಎಲ್ಲವನ್ನೂ ಅರ್ಪಿಸುತ್ತಾರೆ. ಹಾಗಾಗಿ ವಿಶ್ವಕ್ಕೆ ಅಧ್ಯಕ್ಷನಾಗಿರುವ ನನ್ನನ್ನು ಗುರುತಿಸುವುದು ಸುಲಭತರವಾದುದಲ್ಲ. ಅರ್ಜುನ, ನನ್ನನ್ನು ತಿಳಿದುಕೋ. ನೀವು ಯಾವ ದೇವತೆಗಳನ್ನೇ ಯಾರೇ ಆಗಲಿ ಅರ್ಚಿಸುವುದರ ಮೂಲಕವಾಗಿ ಮತ್ತೆ ಮತ್ತೆ ಕೆಳಕ್ಕೆ ಬೀಳುವರೇ ಹೊರತು ಜನನ ಮರಣದ ಚಕ್ರದಿಂದ ಹೊರಬರಲಾಗದೆ ಅದರಲ್ಲಿಯೇ ಸುತ್ತುತ್ತಲೇ ಇರುತ್ತಾರೆ ಎಂಬ ತತ್ವಗಳನ್ನು ಇದುವರೆಗೆ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ತಿಳಿಸಿಕೊಟ್ಟ ಪರಮಾತ್ಮನು ಪಾಪಕರ್ಮಗಳನ್ನು ಮಾಡುವವರನ್ನು ಹೇಗೆ ಪಾಪಿಗಳೆಂದು ಹೇಳಿದನೋ ಹಾಗೆ ಪುಣ್ಯಕರ್ಮಗಳನ್ನೇ ಮಾಡುತ್ತಾ ಪರಮಾತ್ಮನನ್ನೇ ಭಜಿಸುತ್ತಾ ಅನನ್ಯ ಮನಸ್ಕರಾಗಿ ಸದಾಕಾಲವೂ ಪರಮಾತ್ಮನಲ್ಲಿಯೇ ಇದ್ದು ಬಿಡುತ್ತಾರೆ. ಪರಬ್ರಹ್ಮನ ಚಿಂತನೆಯಲ್ಲಿಯೇ ಅಂತಹ ಮಹಾತ್ಮರ ವಿಷಯಗಳನ್ನು ತಿಳಿಸಿದ ಪರಮಾತ್ಮನು ಅಂತಹವರ ಜೊತೆಯಲ್ಲಿಯೇ ನಾನು ಸದಾಕಾಲ ಇದ್ದು ಬಿಡುತ್ತೇನೆ. ಪರಮಸಾತ್ವಿಕ ಗುಣಗಳನ್ನು ಹೊಂದಿರುವಂತಹ ಮನುಷ್ಯನು ಮಾತ್ರ
ನನ್ನ ಸ್ತರವನ್ನು ತಿಳಿದುಕೊಳ್ಳಬಲ್ಲವನು. ರಾಜಸ ತಾಮಸಗಳಿಂದ ನನ್ನನ್ನು ಯಾರೂ ಆಗದು ಎಂಬುದಾಗಿ ಪರಮಾತ್ಮನು 16 ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟು 17ನೆಯ ಶ್ಲೋಕದಿಂದ ಈ ವಿಶ್ವವನ್ನು ಪೃಥಕ್ ಪೃಥಕ್ಕಾಗಿ ಬೇರೆ ಬೇರೆಯಾಗಿ ಅನೇಕಗಳಾಗಿ ತಾನೇ ಹೇಗೆ ವ್ಯಾಪಿಸಿದ್ದೇನೆಂಬುದನ್ನು ವಿವರಿಸುತ್ತಾ, ಯಜ್ಞವೂ ಅವನೇ, ಅವನಿಗೆ ಮಾಡುವ ಯಜ್ಞಕರ್ತೃವೂ ಅವನೇ, ಆ ಯಜ್ಞಗಳಿಗೆ ಉಪಯೋಗಿಸುವ ಉಪಕರಣಗಳು ಸಲಕರಣೆಗಳೆಲ್ಲವೂ ಅವನೇ, ಮತ್ತು ಯಜ್ಞಹೋತ್ರನೂ ಅವನೇ, ಯಜ್ಞವು ಅವನಿಗೇ ಸೇರುತ್ತದೆ ಎಂಬ ವಿಷಯಗಳನ್ನು ಹಿಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ಟು, ಅಹಂ ಕ್ರತುರಹಂ ಯಜ್ಞ ಸ್ವದಾಹಮಹಂ ಔಷಧಂ ಮಂತ್ರೋಹಂ ಅಹಂ ಏವ ಆಜ್ಯಂ ಅಹಂ ಅಗ್ನಿ ಅಹಂ ಹುತಂ ಎಂಬುದಾಗಿ ತುಪ್ಪವನ್ನು ಅಗ್ನಿಗೆ ಅರ್ಪಿಸುವುದರ ಮೂಲಕವಾಗಿ ಯಾರೆಲ್ಲ ದ್ರವ್ಯ ಯಜ್ಞಗಳನ್ನು ಆಚರಿಸುತ್ತಿದ್ದಾರೋ ಆ ದ್ರವ್ಯ ಯಜ್ಞದ ಫಲಗಳೆಲ್ಲವೂ ನನ್ನಿಂದಲೇ ಕೊಡಲ್ಪಡುತ್ತದೆ, ಎಲ್ಲ ಯಜ್ಞ ಕರ್ಮಗಳು ನನ್ನನ್ನೇ ಸೇರುತ್ತಿವೆ ಎಂಬುದಾಗಿ ಹೇಳಿದ ಪರಮಾತ್ಮನು, ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ಋಕ್ ಸಾಮ ಯಜುರೇವಚ. ಓಂಕಾರವು ಅವನೇ ಆಗಿದ್ದು ಋಕ್ ಸಾಮ ಯಜುರ್ವೇದಗಳು ಅವನೇ ಆಗಿರುವನು ಮತ್ತು ಎಲ್ಲ ವೇದಗಳಿಗೂ ಅವನೇ ಒಡೆಯನಾಗಿರುವನು, ಅಷ್ಟೇ ಪವಿತ್ರನಾಗಿರುವನು. ಇಂತಹ ಪವಿತ್ರನಾಗಿರುವಂತಹ ಓಂಕಾರ ರೂಪನಾದಂತಹ ಪರಮಾತ್ಮನು ಎಲ್ಲ ವೇದಗಳ ಮೂಲಕವೂ ಪೂಜಾರನಾಗಿರುವನು, ಆರಾಧ್ಯ ದೈವನಾಗಿರುವನು ಎಂಬುದನ್ನು ವಿವರಿಸುತ್ತಾ ಪರಮಾತ್ಮನು ಅನೇಕಗಳನ್ನು ತಾನು ಹೇಗೆ ಪ್ರತಿಬಿಂಬಿಸುತ್ತಿದ್ದೇನೆ ಎಂಬುದನ್ನು ತೋರಿಸುತ್ತಿದ್ದಾನೆ. ಪಿತಾಮಹಸ್ಯ ಜಗತ ಮಾತಾ ಧಾತಾ ಪಿತಾಮಹ, ಎಲ್ಲವೂ ನಾನೇ ಆಗಿದ್ದೇನೆ, ಜಗತ್ತಿಗೆ ಒಡೆಯನೂ ನಾನೇ, ಜಗತ್ತಿಗೆ ತಂದೆಯೂ ನಾನೇ, ತಾಯಿಯೂ ನಾನೇ, ಎಲ್ಲವೂ ನಾನೇ ಎಂಬ ಅರ್ಥದಲ್ಲಿ ಪರಮಾತ್ಮನು ಅನೇಕಗಳನ್ನು ವರ್ಣಿಸುತ್ತಾ ಇಡೀ ಜಗತ್ತನ್ನೆಲ್ಲವನ್ನು ವಿಶ್ವವೆಲ್ಲವನ್ನು ನಾನೇ ವ್ಯಾಪಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿದ್ದೇನೆ ಅರ್ಜುನ. ನನ್ನ ಹೊರತಾಗಿ ಈ ವಿಶ್ವದಲ್ಲಿ ಯಾವೊಂದೂ ಬೇರೆಯಾಗಿಲ್ಲ, ಯಾವೊಂದು ನನ್ನ ಅಂಶವಿಲ್ಲದೆ ಇಲ್ಲ ಎಂಬುದನ್ನು ಮನಗಾಣಬೇಕು ನೀನು. ಹಾಗೆಂದು ದೋಷಗಳಲ್ಲಿ ನಾನು ಕಿಂಚಿತ್ತೂ ಇರುವವನಲ್ಲ. ಸದ್ಗುಣ ಸಾತ್ವಿಕ ಸ್ವರೂಪನಾಗಿರುವಂತಹ ಪವಿತ್ರವಾಗಿರುವಂತಹ ರಾಜಸ ತಾಮಸಗಳಿಂದ ಉತ್ತಮವಾಗಿ ಎತ್ತರದಲ್ಲಿರುವಂತಹ ಸಾತ್ವಿಕಾಧಿಕ್ಯದಲ್ಲಿಯೇ ಸದಾ ಇದ್ದು ಬಿಡುವೆನು ಎಂಬ ನಿರ್ಣಯಗಳನ್ನು ಹೇಳಿಕೊಳ್ಳುತ್ತಾ ಪರಮಾತ್ಮನು ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ ತಪಾಮಿ ಅಹಂ ಅಹಂ ವರ್ಷಂ ನಿಗೃಹ್ಣಾಮಿ ಉತ್ಸೃಜಾಮಿ ಚ ಅಮೃತಂಚೈವ ಮೃತ್ಯುಶ್ಚ ಸದಸತ್ ಚ ಅಹಂ ಅರ್ಜುನ ತ್ರೈವಿದ್ಯ ಮಾಂ ಸೋಮಪಾಃ ಪೂತಪಾಪಾಃ ಯಜ್ಞೈಃ ಇಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಂ ಆಸಾದ್ಯ ಸುರೇಂದ್ರಲೋಕಮಶ್ನಂತಿ ದಿವ್ಯಾನ್ ದೇವಭೋಗಾನ್. ಅರ್ಜುನ, ನನ್ನನ್ನಾಗಲಿ ದೇವತೆಗಳನ್ನಾಗಲಿ ಪೂಜಿಸುವುದರ ಮೂಲಕವಾಗಿ ಎಲ್ಲ ಯಜ್ಞಗಳನ್ನು ಯಜ್ಞ ಫಲಗಳನ್ನು ನನಗೆ ಅರ್ಪಿಸುವವರಾಗಿ ಯಾರು ನನ್ನಲ್ಲೇ ಮನಸ್ಸಿಟ್ಟವರಾಗಿರುತ್ತಾರೆಯೋ ಅಂತಹವರುಗಳು ಅತಿಯಾದ ಪುಣ್ಯದಿಂದ ಜನ್ಮಾಂತರಗಳಿಂದ ಗಳಿಸಿಕೊಂಡು ಬಂದಿರುವಂತಹ ಪುಣ್ಯ ಮತ್ತು ಧರ್ಮ ಶ್ರದ್ಧೆ ಭಕ್ತಿ ವಿಶೇಷಗಳಿಂದ ನನ್ನನ್ನೇ ಸೇರುವರು. ಒಂದು ವೇಳೆ ಬೇರೆ ಬೇರೆ ದೇವತೆಗಳ ಮೂಲಕವಾಗಿ ಬಂದರೂ ಆಯಾಯ ದೇವತೆಗಳನ್ನೇ ತಲುಪಿ ಪುಣ್ಯ ಲೋಕಗಳಲ್ಲಿಯೇ ಸುರೇಂದ್ರ ಲೋಕಗಳಲ್ಲಿಯೇ ಇದ್ದು ಬಿಡುವವರಾಗಿ ಮತ್ತೆ ಪುಣ್ಯ ನಾಶವಾದೊಡನೆಯೇ ಕೆಳಕ್ಕೆ ಬಿದ್ದು ಬಿಡುತ್ತಾರೆ. ಈ ವ್ಯವಸ್ಥೆಯೇ ಈ ರೀತಿ ಇದೆ. ಯಾರು ಪುಣ್ಯಾಧಿಕ್ಯವನ್ನೇ ಮಾಡಿಕೊಳ್ಳುತ್ತಾ ಬೇರೆ ಎಲ್ಲ ಲೋಕಗಳಿಗೂ ಹೋಗದೆ ನನ್ನ ಲೋಕಕ್ಕೆ ನೇರವಾಗಿ ಬರುತ್ತಾರೋ ಅವರೇ ನಿಜವಾದ ಯೋಗಯುಕ್ತರು ಮತ್ತು ಯೋಗಿಗಳು, ಪರಮಯೋಗಿಯೂ ಆಗಿರುತ್ತಾರೆ. ನನ್ನನ್ನೇ ಬಂದು ಸೇರುತ್ತಾರೆ. ನನ್ನ ಹೊರತು ಈ ವಿಶ್ವದಲ್ಲಿ ಯಾವುದೂ
ಗುರಿಯನ್ನಾಗಿಸಿಕೊಳ್ಳಬಾರದು ಎಂಬುದಾಗಿ ಪರಮಾತ್ಮನು ಎಲ್ಲ ವಿದ್ಯೆಗಳನ್ನು, ಎಲ್ಲ ರೀತಿಯ ಸೃಷ್ಟಿ ರಚನೆಗಳನ್ನು ವರ್ಣಿಸುತ್ತಾ ಪದ ಪದದಲ್ಲಿ ವಿಶ್ಲೇಷಣೆ ಮಾಡುತ್ತಾ ಹೇಳುತ್ತಲಿದ್ದಾನೆ. ತ್ರೈವಿದ್ಯ ಮಾಂ ಸೋಮಪಾಹ ಪೂತಪಾಪಾಹ ಯಜ್ಞೈ ಇಷ್ಟ್ವಾ ಸ್ವರ್ಗಂತಿ ಪ್ರಾರ್ಥಯಂತೆ. ಎಲ್ಲ ಮನುಷ್ಯರು, ಪ್ರಾಣಿಗಳು, ಸಕಲ ಜೀವಾತ್ಮಗಳು ನನ್ನನ್ನೇ ಪ್ರಾರ್ಥನೆ ಮಾಡುತ್ತಾರೆ, ನನ್ನ ಬಳಿಗೆ ಬರುತ್ತಾರೆ. 3 ವೇದಗಳನ್ನು ಬಲ್ಲವರು ಸಹಿತ ಯಜ್ಞಗಳಿಂದ ನನ್ನನ್ನು ಪೂಜಿಸಿಯೇ ಸೋಮಪಾನ ಮಾಡುವವರಾಗಿ ಪಾಪಗಳನ್ನು ಕಳೆದುಕೊಂಡು ಸ್ವರ್ಗಲೋಕವನ್ನು ಪ್ರಾರ್ಥಿಸುತ್ತಾರೆ. ಇಲ್ಲಿ ಸೋಮಪಾನವೆಂದರೆ ವಿಶೇಷವಾದಂತಹ ಅಮೃತಪಾನವೆಂಬುದಾಗಿ ತಿಳಿದುಕೊಳ್ಳಬೇಕು. ಅಮೃತಕ್ಕೂ ಮತ್ತು ಸೋಮ ಚಂದ್ರನಿಗೂ ಭಾವ ಸಂಬಂಧದ ಒಡನೆ ಸಹೋದರ ಸಂಬಂಧವೂ ಉಂಟಾಗಿದೆ. ಸಮುದ್ರ ಮಥನದ ಸಮಯದಲ್ಲಿ ಸೃಷ್ಟಿಸಲ್ಪಟ್ಟಂತಹ ಈ ಅಮೃತವಾಗಲಿ, ಚಂದ್ರನಾಗಲಿ, ಲಕ್ಷ್ಮಿಯಾಗಲಿ ಎಲ್ಲರೂ ಸಹೋದರ ಸಹೋದರಿಯರೇ ಆಗಿದ್ದಾರೆ. ಆ ಒಂದು ಅರ್ಥದಲ್ಲಿ ಸೋಮಪಾಹ ಯಾವಾಗಲೂ ಅಮೃತವನ್ನು ಸೇವಿಸುವಂತಹ ಇಂದ್ರ ಚಂದ್ರಾದಿ ದೇವತೆಗಳಾಗಿ ಆಯಾಯ ಪುಣ್ಯಲೋಕಗಳಲ್ಲಿ ಸದಾಕಾಲವೂ ಇದ್ದು ಬಿಡುವಂಥವರಾಗಿ ಪಾಪಗಳನ್ನು ಸದಾಕಾಲ ಕಳೆದುಕೊಂಡು ಸ್ವರ್ಗಲೋಕವನ್ನೇ ಪ್ರಾರ್ಥಿಸುತ್ತಾ ಅಲ್ಲಿಯೇ ಇದ್ದು ಬಿಡುತ್ತಾರೆ. ಆ ಸ್ವರ್ಗಲೋಕವನ್ನು ಮೀರಿದಂತಹ ನನ್ನ ಪರಮ ಪದವಿಗೆ ಬರುವಂಥವರು ನನ್ನಲ್ಲಿಯೇ ಭಕ್ತಿಯನ್ನು ಮಾಡಿ ನೇರವಾಗಿ ನನ್ನ ಲೋಕಕ್ಕೆ ಬರುವರು. ಇಲ್ಲ ಆಯಾಯ ದೇವತೆಗಳ ಮೂಲಕವಾಗಿ ಆದರೂ ಪ್ರಾರ್ಥನೆ ಮಾಡುತ್ತಾ ಮತ್ತೆ ನನ್ನ ಬಳಿಗೆ ಬರುವವರಾಗುತ್ತಾರೆ ಎಂಬುದಾಗಿ ಪರಮಾತ್ಮನು ಅಂತಿಮವಾಗಿ ಅವನನ್ನೇ ತಲುಪುವ ವಿಷಯವನ್ನು ದೃಢೀಕರಿಸುತ್ತಿದ್ದಾನೆ. ತೇ ತೇ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮ ಮನುಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಅಂತಹ ವಿಶಾಲವಾದ ಸ್ವರ್ಗಲೋಕವನ್ನು ಅನುಭವಿಸಿ ಪುಣ್ಯವು ಕ್ಷೀಣವಾಗಲು ಮನುಷ್ಯ ಲೋಕವನ್ನು ಮತ್ತೆ ಮತ್ತೆ ಪ್ರವೇಶ ಮಾಡುತ್ತಾರೆ. ಹೀಗೆ ಕೇವಲ ವೈದಿಕ ಕರ್ಮವನ್ನು ಅನುಷ್ಠಾನ ಮಾಡುವಂತಹ ಕಾಮಕಾಮಿಗಳು ಗಮನಾಗಮನಗಳನ್ನು ಹೊಂದುತ್ತಾರೆ. ಆದರೆ ಅರ್ಜುನ, ಯಾರು ನನ್ನಲ್ಲಿ ಭಕ್ತಿ ಮಾಡುತ್ತಾರೋ ಅಂತಹವರುಗಳು ಸಾತ್ವಿಕಾದಿಕ್ಯ ಗುಣದಿಂದ ನನ್ನ ಬಳಿಗೆ ಬರುವವರಾಗುತ್ತಾರೆ, ನನ್ನ ಸ್ತರದಲ್ಲಿರುವಂತಹ ಪರಮ ಪದವಿಯನ್ನೇ ಸೇರುವವರಾಗುತ್ತಾರೆ ಎಂಬುದಾಗಿ ಪರಮಾತ್ಮನು ಮತ್ತೆ ಮತ್ತೆ ದೃಢೀಕರಿಸುತ್ತಾ ಅನನ್ಯಾಶ್ಚಿಂತೆಯಂ ತೋಮಾಂ ತೇ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ತಾನೇ ಅಂತಹವರಗಳ ಯೋಗಕ್ಷೇಮವೆಂದರೆ ಲೌಕಿಕ ಪ್ರಪಂಚದಲ್ಲಿ ಆಗಲಿ ಪಾರಮಾರ್ಥಿಕ ದೇವಲೋಕಗಳಲ್ಲಿ ಆಗಲಿ ಅನನ್ಯ ಮನಸ್ಕರಾಗಿ ನನ್ನನ್ನೇ ಯಾರು ಭಜಿಸುತ್ತಿರುತ್ತಾರೆಯೋ ಅಂತಹವರುಗಳ ಯೋಗಕ್ಷೇಮವನ್ನು ಯಾವ ಲೋಕದಲ್ಲಿದ್ದರೂ ನಾನು ನೋಡಿಕೊಳ್ಳುತ್ತೇನೆ, ಏಕೆಂದರೆ ಅವರು ನನ್ನ ಭಕ್ತರು, ನನಗೆ ಪರಮಾಪ್ತರು ಎಂಬುದಾಗಿ ಪರಮಾತ್ಮನು ಜ್ಞಾನಿ ಭಕ್ತನ ಲಕ್ಷಣಗಳನ್ನು, ಅವನ ರಕ್ಷಣೆಯೇ ಪರಮಾತ್ಮನಿಗೆ ಅತ್ಯಂತ ಪವಿತ್ರವಾದ ಧರ್ಮವೆಂಬುದಾಗಿಯೂ ವರ್ಣಿಸುತ್ತಾ ಪರಮಾತ್ಮನು ಅಭಯ ವಾಕ್ಯಗಳನ್ನು ಕೊಡುತ್ತಲಿದ್ದಾನೆ. ಶ್ರೀಕೃಷ್ಣನು ಇಡೀ ವಿಶ್ವಕ್ಕೆ ಒಡೆಯನೆಂಬುದನ್ನು ಸಾಧಿಸಿರುವುದಂತೋ ತನ್ನ ಹಕ್ಕುಗಳನ್ನು ಚಲಾಯಿಸುತ್ತಿರುವುದಂತೆ ಬೇರೆ ಯಾವ ದೇವತೆಗಳು ಇದುವರೆಗೆ ಯಾವ ಪುರಾಣ ಗ್ರಂಥಗಳಲ್ಲಿಯೂ ಹಕ್ಕನ್ನು ಚಲಾಯಿಸಿಲ್ಲ. ಅದನ್ನು ನಾವು ಇಲ್ಲಿ ಗಮನಿಸಬೇಕು. ಆ ಒಂದು ದೃಷ್ಟಿಯಿಂದ ನೋಡುತ್ತಾ ಪರಮಾತ್ಮನನ್ನು, ಪರಮ ಪದವಿಯನ್ನು, ಪವಿತ್ರವಾದ ಓಂಕಾರವನ್ನು, ಎಲ್ಲ ವೇದಗಳನ್ನು ತಾನೇ ಅಧ್ಯಕ್ಷನಾಗಿ ಇಡೀ ವಿಶ್ವಕ್ಕೆ ಎಲ್ಲವನ್ನು ಕೊಡುವುದರ ಮೂಲಕವಾಗಿ ತನ್ನ ಬಳಿಗೆ ಬರಬೇಕೆಂದು ಎಲ್ಲರನ್ನೂ ತಾನು ಇರುವಂತಹ ಪರಮ ಪದವಿಯು ಪವಿತ್ರವೂ ಅತ್ಯಂತ ಪವಿತ್ರವೂ ಪಾಪರಹಿತವೂ ದೋಷರಹಿತವೂ ಆಗಿರುವಂತಹ ಸಾತ್ವಿಕ ಆಧಿಕ್ಯ ಗುಣಗಳಿಂದ ತುಂಬಿರುವಂತಹ ಎಲ್ಲ ಪೂತಾತ್ಮರುಗಳ ಜೊತೆಯಲ್ಲಿಯೇ ಇರುವಂತಹ ಪರಮಾತ್ಮನು ಯೇಪ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಮಾನ್ವಿತಾಃ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ಅವಿಧಿಪೂರ್ವಕಂ
ತಿಳಿದೋ ತಿಳಿಯದೆಯೋ, ತಮಗೆ ಗೊತ್ತಿದ್ದೋ ಗೊತ್ತಲ್ಲದೆಯೋ, ಸಂಕಲ್ಪ ಮಾಡಿಯೋ ಮಾಡದೆಯೋ, ಎಲ್ಲರೂ ಯಾವ ದೇವತೆಗಳನ್ನು ಪೂಜಿಸಿದರೂ ನನ್ನನ್ನೇ ಪೂಜಿಸುತ್ತಿರುತ್ತಾರೆ ಎಂಬುದನ್ನು ಅರಿತುಕೊಳ್ಳಬೇಕು. ಎಲ್ಲ ದೇವತೆಗಳಲ್ಲಿರುವಂತಹ ಹೃದಯ ಮಂದಿರದಲ್ಲಿ ನೆಲೆಯಾಗಿರುವಂತಹ ನನ್ನನ್ನೇ ಅವರು ಪೂಜಿಸುತ್ತಿರುತ್ತಾರೆ ಎಂಬುದನ್ನು ತಿಳಿದುಕೋ ಅರ್ಜುನ. ಆ ರೀತಿ ಎಲ್ಲರೂ ನನ್ನ ಕಡೆಗೆ ಬರುತ್ತಲಿದ್ದಾರೆ. ದೇವತಾದಿಗಳು ನನ್ನ ಕಡೆಗೆ ಬರುತ್ತಲಿದ್ದಾರೆ. ದೇವತೆಗಳನ್ನು ಪೂಜೆ ಮಾಡುತ್ತಿರುವಂತಹ ಮಾನವಾದಿ ಸಕಲ ಜೀವಾತ್ಮರುಗಳು ನನ್ನ ಕಡೆಗೆ ಬರುವವರಾಗಿರುತ್ತಾರೆ. ನಾನೇ ಅಧ್ಯಕ್ಷ ಸ್ಥಾನದಲ್ಲಿ ಕೇಂದ್ರೀಭೂತನಾಗಿ ಎಲ್ಲ ವಿಶ್ವವನ್ನು ನೋಡಿಕೊಳ್ಳುತ್ತಿರುತ್ತೇನೆ ಎಂಬ ಮಾತುಗಳನ್ನು ಹೇಳುತ್ತಾ ಪರಮಾತ್ಮನು ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಮಭಿಜಾನಂತಿ ತತ್ವೇನ ತಶ್ಚ್ಯವಂತಿತೆ. ಸರ್ವಯಜ್ಞಗಳ ಭೋಕ್ತೃವು ನಾನೇ, ಎಲ್ಲದಕ್ಕೂ ಪ್ರಭುವು ನಾನೇ. ಆದರೆ ಅವರು ಯಥಾರ್ಥವಾಗಿ ನನ್ನನ್ನು ತಿಳಿಯುವುದಿಲ್ಲ. ಆ ಕಾರಣದಿಂದ ಅವರುಗಳು ಆಯಾಯ ದೇವತೆಗಳ ಲೋಕದಿಂದ ಚ್ಯುತರಾಗುತ್ತಾರೆ ಎಂಬುದನ್ನು ಅವರು ತಿಳಿದುಕೊಳ್ಳಲಾರರು. ಅರ್ಜುನ, ದೇವತಾದಿಗಳೆಲ್ಲರೂ ನನ್ನನ್ನೇ ಪ್ರಾರ್ಥನೆ ಮಾಡುತ್ತಾ ನನ್ನ ಲೋಕಕ್ಕೆ ಬರುವವರಾಗುತ್ತಾರೆ. ಎಲ್ಲರೂ ಪದವಿಗಳಲ್ಲಿ ನನ್ನಿಂದನೇ ಕುಳ್ಳಿರಿಸಲ್ಪಟ್ಟಿದ್ದಾರೆ. ಎಲ್ಲರಿಗೂ ಪದವಿಗಳನ್ನು ನಾನೇ ಕೊಟ್ಟಿರುತ್ತೇನೆ. ಇಂದ್ರ, ಚಂದ್ರಾದಿ, ಸೂರ್ಯ ಮುಂತಾದ ಎಲ್ಲ ದೇವತಾದಿಗಳು ನನ್ನ ಬಳಿಗೆ ಕಲ್ಪಾಂತ್ಯದಲ್ಲಿ ಬರುವರು. ನಾನೇ ಎಲ್ಲವನ್ನು ಉಪಸಂಹಾರ ಮಾಡುತ್ತೇನೆ ಮತ್ತು ಎಲ್ಲವನ್ನು ಆದಿಯಲ್ಲಿ ಸೃಷ್ಟಿಸುತ್ತೇನೆ ಎಂಬ ನಿಯಮಗಳನ್ನು ವರ್ಣಿಸುತ್ತಾ ಪರಮಾತ್ಮನು ಅತ್ಯಂತ ಗುಹ್ಯತಮವಾಗಿರುವಂತಹ, ಅತ್ಯಂತ ರಹಸ್ಯತಮವಾಗಿರುವಂತಹ ತನ್ನ ಒಂದು ಸ್ತರವನ್ನು, ಪರಮ ಪದವಿಯನ್ನು, ತನ್ನ ಒಂದು ಪದವಿಯನ್ನು, ಸ್ಥಾನವನ್ನು ಮತ್ತು ತನ್ನ ಅಧಿಕಾರವನ್ನು, ತಾನೇ ವಿಶ್ವಕ್ಕೆ ಅಧ್ಯಕ್ಷನೆಂಬುದನ್ನು ಸಾಬೀತುಪಡಿಸುತ್ತಾ ಅನೇಕವಾಗಿ ಕಾಣಿಸುತ್ತಿರುವ ಎಲ್ಲವೂ ನನ್ನ ಅಂಶದಿಂದಲೇ ಕೂಡಿರುತ್ತದೆ, ನನ್ನ ಒಂದಂಶದಲ್ಲಿಯೇ ಇಷ್ಟು ಸೃಷ್ಟಿಗಳು ಉಂಟಾಗಿವೆ ಎಂಬುದನ್ನು ವಿಶದಪಡಿಸುತ್ತಾ ಯಾಂತಿ ದೇವವ್ರತಾ ದೇವಾನ್ ಪಿತॄನ್ ಯಾಂತಿ ಪಿತೃವ್ರತಾ ಭೂತಾನ್ ಯಾಂತಿ ಭೂತೇಜ್ಯಾ ಯಾಂತಿ ಮಧ್ಯಾಜಿನೋಪಿ ಮಾಂ. ಯಾರ ಗುರಿಯನ್ನು ಇಟ್ಟುಕೊಂಡು ಯಾವ ಮನುಷ್ಯನು ಯಾವ ಸಾಧನೆಗಳನ್ನು ಮಾಡುತ್ತಾನೋ ಆಯಾಯ ಗುರಿಗಳನ್ನೇ ಅವನು ತಲುಪುತ್ತಾನೆ. ಪಿತೃದೇವತೆಗಳನ್ನು ಪೂಜಿಸುವಂಥವನು ಪಿತೃದೇವಗಳ ಲೋಕಕ್ಕೆ ಹೋಗುತ್ತಾನೆ. ದೇವತಾದಿಗಳನ್ನು ಪೂಜಿಸುವಂಥವನು ದೇವತಾದಿ ಲೋಕಗಳಿಗೆ ಹೋಗುತ್ತಾನೆ. ಹಾಗೆಯೇ ಭೂತಾದಿಗಳನ್ನು, ರಾಜಸ ತಾಮಸಾದಿಗಳನ್ನು ಯಾರು ಪೂಜಿಸುತ್ತಾ ಆರಾಧಿಸುತ್ತಾ ಓಲೈಕೆ ಮಾಡಿಕೊಳ್ಳುತ್ತಾ ಇರುತ್ತಾರೆಯೋ ಅಂಥವರನ್ನೇ ತಲುಪುತ್ತಾ ಮತ್ತೆ ಈ ಲೋಕದಲ್ಲಿ ಜನ್ಮಗಳನ್ನು ತಾಳುವವರಾಗುತ್ತಾರೆ. ಆದರೆ ಯಾರು ನನ್ನನ್ನೇ ಪೂಜಿಸುತ್ತಾರೋ, ಪರಮಸಾತ್ವಿಕ ಗುಣಗಳನ್ನು ಹೊಂದಿ ಪರಮಸಾತ್ವಿಕ ಸನ್ಮಾರ್ಗದಿಂದ ನನ್ನ ಬಳಿಗೆ ಬರುವವರಾಗುತ್ತಾರೋ ಅಂತಹವರು ಪವಿತ್ರರೂ ಆಗುತ್ತಾರೆ, ಧರ್ಮಾತ್ಮರೂ ಆಗುತ್ತಾರೆ ಮತ್ತು ನನ್ನನ್ನೇ ಸೇರುತ್ತಾರೆ ಎಂಬುದಾಗಿ ಪರಮಾತ್ಮನು ದೇವತೆಗಳಲ್ಲಿ ಭಕ್ತಿಯುಳ್ಳವರು ದೇವತೆಗಳನ್ನು ಸೇರುತ್ತಾರೆ, ಪಿತೃದೇವತೆಗಳಲ್ಲಿ ಭಕ್ತಿಯುಳ್ಳವರು ಪಿತೃದೇವ ಲೋಕಗಳನ್ನು ಸೇರುತ್ತಾರೆ, ಭೂತಗಳನ್ನು ಪೂಜಿಸುವಂಥವರು ಭೂತಾದಿಗಳನ್ನೇ ಸೇರುತ್ತಾರೆ. ಹಾಗೆಯೇ ನನ್ನನ್ನು ಪೂಜಿಸುವವರು ನನ್ನ ಬಳಿಗೆ ಬರುತ್ತಾರೆ, ಪರಮ ಪದವಿಗೆ ಬರುತ್ತಾರೆ, ಜ್ಞಾನಿ ಭಕ್ತರೆನಿಸಿಕೊಳ್ಳುತ್ತಾರೆ. ಎಲ್ಲರಿಗಿಂತ ಶ್ರೇಷ್ಠವಾದಂತಹ, ಹಿಂತಿರುಗಿ ಬರಲಾರದಂತಹ, ಪುನರ್ಜನ್ಮಗಳೇ ಇಲ್ಲದಂತಹ ಚಕ್ರ ಮರಣ ಜನನ ಚಕ್ರದಿಂದ ತಪ್ಪಿಸಿಕೊಳ್ಳುವಂತಹ ನನ್ನ ಪರಮ ಪದವಿಯು ಪವಿತ್ರವಾದುದು, ಸಂಪೂರ್ಣ ಶಾಂತಿಯುತವಾದುದು, ಅಮೋಘವಾದುದು, ಪರಮಾತ್ಮನ ಸ್ತರ ಎಂಬುದಾಗಿ ವರ್ಣಿಸುತ್ತಾ ನನ್ನನ್ನೇ ಸೇರುತ್ತಾರೆಂಬ ಅಭಯವಾಕ್ಯಗಳನ್ನು ನೀಡುತ್ತಲಿದ್ದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೇ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ. ಭಕ್ತ್ಯುಪಹೃತಂ ಅಶ್ನಾಮಿ. ಪ್ರಯತಾತ್ಮನಃ. ಯಾವನು ನನಗೆ ಏನನ್ನು ಕೊಡುತ್ತಾನೆಯೋ ಅವುಗಳೆಲ್ಲವನ್ನು ನಾನು ಎಲೆಯ ರೂಪದಲ್ಲಾಗಲಿ, ಹೂವಿನ ರೂಪದಲ್ಲಾಗಲಿ, ಹಣ್ಣಿನ ರೂಪದಲ್ಲಾಗಲಿ, ಕೊನೆಗೆ ನೀರಿನ ರೂಪದಲ್ಲಾಗಲಿ
ಭಕ್ತಿಯಿಂದ ಕೊಟ್ಟರೆ ತೆಗೆದುಕೊಳ್ಳುತ್ತಾನೆ. ನಾನು ಬಂದು ಅವುಗಳನ್ನು ಸ್ವೀಕರಿಸಿ ನಾನೇ ನನ್ನ ನನ್ನ ಅಶನವನ್ನಾಗಿ ಉಪಯೋಗಿಸಿಕೊಂಡು ಅಶ್ನಾಮಿ ಎಂಬ ಅಭಯವಾಕ್ಯವನ್ನು ಪರಮಾತ್ಮನು ಕೊಡುತ್ತಿದ್ದಾನೆ. ಇಷ್ಟು ದೇವತೆಗಳಿದ್ದಾಗಿಯೂ, ಎಲ್ಲ ದೇವತೆಗಳ ಲೋಕಗಳಿದ್ದಾಗಿಯೂ ಯಾರು ನನಗೆ ಅರ್ಪಿಸುವರೋ ಅವುಗಳನ್ನು ನಾನೇ ಬಂದು ಸ್ವೀಕರಿಸುತ್ತೇನೆ. ದೇವತೆಗಳ ಮೂಲಕ ಅರ್ಪಿಸಿದರೂ ನಾನೇ ಸ್ವೀಕರಿಸುತ್ತೇನೆ, ನನಗೆ ನೇರವಾಗಿ ಅರ್ಪಿಸಿದರೂ ನಾನೇ ಸ್ವೀಕರಿಸುತ್ತೇನೆ. ನಾನು ಸ್ವೀಕರಿಸುವಂತಹ ಪದಾರ್ಥಗಳು ಯಾವುದೆಂಬುದನ್ನು ಪರಮಾತ್ಮನು ಇಲ್ಲಿ ವಿಶ್ಲೇಷಣೆ ಮಾಡುತ್ತಾ ಪತ್ರಂ ಪುಷ್ಪಂ ಫಲಂ ತೋಯಂ ಎಂಬುದಾಗಿ 4 ಜೀವಾಂಶಗಳಿಂದ ತುಂಬಿರುವಂತಹ ಸಸ್ಯ, ವೃಕ್ಷ, ಔಷಧೀಯ ಗಿಡ ಮೂಲಿಕೆಗಳ ವಿಷಯಗಳನ್ನೇ ಹೇಳುತ್ತಾ, ಸಸ್ಯ ವೃಕ್ಷವನ್ನು ಆರಾಧಿಸುವವರು ನನ್ನಲ್ಲಿಯೇ ಅವುಗಳ ಸಹಾಯದಿಂದಲೇ ಎಲ್ಲವನ್ನೂ ನನಗೆ ಅರ್ಪಿಸಬಹುದು ಎಂಬುದಾಗಿ ಪರಮ ಪವಿತ್ರವಾಗಿರುವಂತಹ ಪತ್ರಂ ಪುಷ್ಪಂ ಫಲಂ ತೋಯಂ ಎಂಬ ವಸ್ತುಗಳು ಲೌಕಿಕವಾದಲ್ಲಿ ಪ್ರತಿಯೊಬ್ಬರಿಗೂ ಭೌತಿಕ ರೂಪದಲ್ಲಿ ಕಾಣಿಸುವಂತಹ, ನನ್ನನ್ನು ತಲುಪುವುದಕ್ಕೆ ಸಹಾಯವಾಗುವಂತಹ, ನನ್ನ ಆಹಾರವಾಗಿರುವಂತಹ ಈ ವೃಕ್ಷಗಳನ್ನು ಪರಮಾತ್ಮನು ಹೊಗಳುತ್ತಲಿದ್ದಾನೆ. 15ನೇ ಅಧ್ಯಾಯದಲ್ಲಿ ವೃಕ್ಷಕ್ಕೆ ಹೋಲಿಸಿ ಹೇಗೆ ಅವನು ದಿವ್ಯ ಲೋಕಗಳನ್ನು ವರ್ಣಿಸುತ್ತಾ ಅಶ್ವತ್ಥ ವೃಕ್ಷದೋಪಾದಿಯಲ್ಲಿ ಊರ್ಧ್ವಮೂಲ ಮದ ಶಾಖಾ ಎಂಬುದಾಗಿ ಹೇಳಿದನೋ ಅದೇ ರೀತಿಯಲ್ಲಿ ಇಲ್ಲಿಯೂ ವೃಕ್ಷ ಮತ್ತು ವೃಕ್ಷ ಸಂಬಂಧವಾದ ವಸ್ತುಗಳು ನನ್ನಿಂದಲೇ, ನನಗಾಗಿಯೇ, ನನ್ನ ಅಂಶವನ್ನು ಹೊಂದುತ್ತಲೇ ಇರುತ್ತದೆ. ಅವುಗಳಿಂದ, ಅವುಗಳ ಮೂಲಕ ನನ್ನನ್ನು ಯಾರು ಬೇಕಾದರೂ ಪಡೆದುಕೊಳ್ಳಬಹುದು, ನನ್ನ ಸ್ತರಕ್ಕೆ ಬರಬಹುದು, ಪರಮ ಪದವಿಯನ್ನು ತಲುಪಬಹುದು ಎಂಬುದಾಗಿ ಜೀವಗಳಲ್ಲೆಲ್ಲ 4 ಸ್ತರದ ಜೀವಗಳಲ್ಲಿ ವೃಕ್ಷವೇ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ಅರ್ಥೈಸುತ್ತಾ ಪರಮಾತ್ಮನು ಪತ್ರಂ ಪುಷ್ಪಂ ಫಲಂ ತೋಯಂ ತನ್ನ ಆಹಾರವೆಂಬುದಾಗಿ ವರ್ಣಿಸಿ ಈ ಶ್ಲೋಕದಲ್ಲಿ ಈ ಲೌಕಿಕ ಲೋಕದ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾನೆ. ಹಾಗಾಗಿ ಸರ್ವರಿಗೂ ಈ ಪತ್ರಂ ಪುಷ್ಪಂ ಫಲಂ ತೋಯಂ ಎಂಬುದೇ ಒಂದಲ್ಲ ಒಂದು ರೀತಿಯಲ್ಲಿ ನೇರವಾಗಿ, ಪರೋಕ್ಷವಾಗಿ ಆಹಾರವಾಗಿ ಈ ಜಗತ್ತನ್ನೇ, ಜೀವ ಜಗತ್ತನ್ನೇ ಸಲಹುತ್ತಿದೆ, ಪೋಷಕವಾಗಿಯೂ ಕಾಪಾಡುತ್ತಿದೆ ಎಂಬುದಾಗಿ ತಿಳಿದುಕೊಳ್ಳುತ್ತಾ ಈ ಅತ್ಯಂತ ರಾಜವಿದ್ಯಾ ರಾಜಗುಷಿಯ ಯೋಗದಲ್ಲಿ ಲೌಕಿಕ ಪ್ರಪಂಚದಲ್ಲಿರುವುದನ್ನು, ಪರಮಾತ್ಮನ ಸ್ತರವನ್ನು, ಪರಮ ಪದವಿಯನ್ನು ವರ್ಣಿಸುತ್ತಾ ಯತ್ಯರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಪುರುಷ್ಟ ಮದರ್ಪಣಂ, ಎಲ್ಲವನ್ನು ನನಗೆ ಅರ್ಪಿಸು ಎಂಬ ಧ್ಯೇಯ ವಾಕ್ಯವನ್ನು ಹೇಳುತ್ತಲಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.